ಇಲ್ಲಿ ನೋಡಿ ಗೈಸ್, ಪಂಬನ್ ಬ್ರಿಡ್ಜ್ ಫಾರ್ ದ ಫಸ್ಟ್ ಟೈಮ್ ನಾನು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತಾದ್ಮೇಲೆ ಭಾರತ ರತ್ನ ಅದೆಲ್ಲನೂ ಮೆಡಲ್ಸ್ ಗಳನ್ನ ನೋಡಿದ್ದು ಗೂಸ್ ಬಂಪ್ಸ್ ಮೂಮೆಂಟ್ ಅಂತಾನೆ ಅನ್ಸುತ್ತೆ. ಏನೋ ಮಾಡ್ತಾರೆ ಗೈಸ್, ಒಂದ್ ಕೂದಲು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಮಗ ಯಾರೋ ಇದಾರೆ ಕಪಲ್ಸ್, ಡಿಸ್ಟರ್ಬ್ ಮಾಡೋದು ಬೇಡ. ಎಲ್ಲ ನಾವು ಅನ್ಕೊಂಡಂಗೆ ಆಗಲ್ಲ, ಬಟ್ ನಾವು ಸಿಚುವೇಶನ್ ತಕ್ಕನಾಗೆ ಅಡಾಪ್ಟ್ ಮಾಡ್ಕೊಬೇಕು. ಅದಾದ್ಮೇಲೆ ವಿ ಹ್ಯಾವ್ ಟು ಕಮ್ ಅಪ್ ವಿತ್ ಬೆಟರ್ ಪ್ಲಾನ್. ಅರ್ಲಿ ಮಾರ್ನಿಂಗ್ ಎದ್ದು ಹೋಗ್ತೀವಿ, ಏನೋ ಮಾಡ್ತಾರೆ ಹುಡುಗರುಗಳು. KTM ನಮ್ ಜಟಾಯುನೇ. ಓಕೆ, ಸೊ ಲಂಚ್ ಮುಗಿಸ್ಕೊಂಡು ಬಂದ್ವಿ. ಲಂಚ್ ಮುಗಿಸ್ಕೊಂಡು ಬಂದಾದ್ಮೇಲೆ ಇಲ್ಲಿ APJ ಅಬ್ದುಲ್ ಕಲಾಂ ಅವ್ರದ್ದು ಮೆಮೋರಿಯಲ್ ಹಾಲ್ ಇದೆ. ಸೊ ಇವಾಗ ಅಲ್ಲಿ ಎಂಟ್ರ್ ಆಗಬೇಕು, ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಮೊಬೈಲ್ ಅಲೋ ಇಲ್ವಂತೆ. ಸೊ ಮತ್ತೆ ಅಲ್ಲಿ ಗಾಡಿನ ಆ ಸೈಡ್ ನಿಲ್ಸಿದ್ವಿ. ನೋಡಿ ನಮ್ಮ ಹುಡುಗರುಗಳು ಕೆಲಸ ಕೊಟ್ಟವ್ರೆ. ಹುಡುಗರು ಫುಲ್ಲು ಲೇಜಿ ಆಗ್ಬಿಟ್ಟವ್ರೆ ಗೈಸ್. ಓಕೆ, ಜಸ್ಟ್ ಇವಾಗ ತಾನೇ APJ ಅಬ್ದುಲ್ ಕಲಾಂ ಮೆಮೋರಿ ಹಾಲ್ನ ಮುಗಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಎಂಟ್ರಿ ಫೀಸಲ್ಲಿ ಏನಿಲ್ಲ, ಆರಾಮಾಗಿ ಒಳಗಡೆ ಹೋಗಿ ನೋಡ್ಕೊಂಡು ಬರ್ಬೋದು, ಬಟ್ ಮೊಬೈಲ್ ಅಲ್ಲೋ ಇಲ್ಲ. ಒಳಗಡೆ APJ ಅಬ್ದುಲ್ ಕಲಾಂ ಅವರ ಸಮಾಧಿ ಇದೆ. ಅದ್ರ ಸುತ್ತ ಅವರು ಯೂಸ್ ಮಾಡ್ತಿದ್ದಂತಹ ಪ್ರತಿಯೊಂದು ಐಟಮ್ಸ್ ಇರ್ಬೋದು, ಅವಾರ್ಡ್ ಇರ್ಬೋದು, ಅದಾದಮೇಲೆ ಅವರು ಏನೇನು ಕಂಪ್ಲೀಟ್ ಮಾಡಿದ್ದಾರೆ, ಮೈಲ್ ಸ್ಟೋನ್ಸ್, ಅದಾದಮೇಲೆ ಅವರು ರೆಡಿ ಮಾಡಿದಂತಹ ಮಿಸೈಲ್ಸ್ದು ಮಾಡೆಲ್ಗಳು ಅದೆಲ್ಲನೂ ಇದೆ. ಸೊ ಅವ್ರದ್ದು ಸ್ಟ್ಯಾಚುಗಳು ಕೂಡ ಇದೆ, ಅವ್ರದ್ದು ಲೈಫ್ ಲೈನ್ ಎಲ್ಲನೂ ತುಂಬಾ ಚೆನ್ನಾಗಿದೆ ಗೈಸ್. ಸೊ ಅಲ್ಲಿ ಹಿಂದ್ಗಡೆ DRDOದು ಅದು ಮಿಸೈಲ್ ಎಲ್ಲನೂ ಇದೆಯಲ್ಲ, ಅವರು ರೆಡಿ ಮಾಡಿದಂತಹ ಮಿಸೈಲ್ಗಳ್ದೆಲ್ಲನೂ ಮಾಡೆಲ್ಗಳೆಲ್ಲನೂ ಇಟ್ಟಿದ್ದಾರೆ. ಒಳಗಡೆ ನೋಡಿದಾಗ ಏನೋ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಗೈಸ್ ಒಬ್ಬ ವ್ಯಕ್ತಿ ಮೇಲೆ. ಸೊ ಸೀರಿಯಸ್ಲಿ ಗ್ರೇಟ್ ಅಂತಲೇ ಹೇಳ್ಬೋದು ಅಬ್ದುಲ್ ಕಲಾಂ ಅವರು. ಫಾರ್ ದ ಫಸ್ಟ್ ಟೈಮ್ ನಾನು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತಾದ್ಮೇಲೆ ಭಾರತ ರತ್ನ ಅದೆಲ್ಲನೂ ಮೆಡಲ್ಸ್ಗಳನ್ನ ನೋಡಿದ್ದು ಅಷ್ಟು ಕ್ಲೋಸಪ್ಪಲ್ಲಿ. ಅದೆಲ್ಲ ನೋಡಿದಾಗ ಒಂಥರ ಗೂಸ್ ಬಂಪ್ಸ್ ಮೂಮೆಂಟ್ ಅಂತಲೇ ಅನಿಸುತ್ತೆ. ಸೊ ಹಂಗೆ ಬಾಯ್ಸ್ ಸ್ವಿಚ್ ಆದರು. ನಮ್ಮ ಹಿಂದೆ ನಮ್ಮ ಕಾಟ್ಲರ್ ಇದ್ದಾನೆ, ನಮ್ಮ ಗೋಲ್ಡನ್ ರೆಡಲ್ ಜೊತೆ ಗಣಿ ಬರ್ತಾನೆ. ಸೊ ಇವತ್ತು ರಾಮೇಶ್ವರಂ ಹತ್ರ ಇರೋಂತಹ ಪಂಬನ್ ಬ್ರಿಡ್ಜ್ಗೆ ಹೋಗ್ತಾ ಇದೀವಿ. ಸುಮಾರು ಸಲ ಡಿಸ್ಕಷನ್ ಮಾಡಿ ಪ್ಲಾನ್ಗಳೆಲ್ಲ ಚೇಂಜ್ ಮಾಡ್ತಾ ಇದೀವಿ. ಬಿಕಾಸ್ ನಾವು ಟೈಮ್ ಹೆಂಗಿದೆಯೋ ಹಂಗೆ ಮ್ಯಾನೇಜ್ ಮಾಡ್ಕೊಬೇಕಲ್ಲ. ಸೊ ಅದಕ್ಕೋಸ್ಕರ ಏನೋ ಮಾಡ್ತಾರೆ ಗೈಸ್. ಇವಾಗ ಸನ್ಸೆಟ್ಗೆ ಟೈಮ್ ಆಗ್ತಾ ಇದೆ. ನಮಗೆ ಇವಾಗ ಟಾಸ್ಕ್ ಇರೋದು ಪಂಬನ್ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು ಅದಾದಮೇಲೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಅದನ್ನು ನೋಡಬೇಕು. ಅದಾದಮೇಲೆ ಸನ್ಸೆಟ್ ಟೈಮ್ನ ಕ್ಯಾಪ್ಚರ್ ಮಾಡಬೇಕು ನಮ್ಮ ಡ್ರೋನಲ್ಲಿ. ಆ್ಯಕ್ಚುಲಿ ನಾವು ಒಂಥರ ಲೇಜಿ ರೈಡರ್ಸ್ಗಳಾಗ್ಬಿಟ್ಟಿದ್ದೀವಿ. ನೆನ್ನೆ ಬಂದಾಗಿಂದ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮಗೆ ಏನು ಅನಿಸಿದೆ ಗೊತ್ತಾ, ಇಲ್ಲಿ ಬಂದಮೇಲೆ ಇನ್ನೂ 1-2 ದಿನ ಟೈಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇತ್ತು. ಲೈಕ್ 1-2 ಡೇಸ್ ಇದ್ದರೆ ಇಲ್ಲಿ ಸುಮಾರು ಪ್ಲೇಸಸ್ಗಳೆಲ್ಲನೂ ಇದೆ. ಹಾರ್ಬರ್ ಇದೆ, ಪೋರ್ಟ್ ಇದೆ, ಅದಾದಮೇಲೆ ಒಂದು ಸ್ಪೆಸಿಫಿಕ್ ಕಾಂಟೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಯಾಕಂದರೆ ಗೊತ್ತಿಲ್ಲದಿರೋ ವಿಷಯಗಳು ಸುಮಾರಿದೆ. ನೆನ್ನೆ ತಾನೇ ನಮ್ಮ ಇನ್ನೊಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು, ನಮ್ಮ ಪ್ರಭಾಕರ್ ಮತ್ತು ಡ್ಯಾನ್ಜಿಯರ್ ಅಂತ ಅಂದ್ಬಿಟ್ಟು. ಅವರು ತಮಿಳ್ ಯೂಟ್ಯೂಬರು. ಸೊ ಅವ್ರ ಜೊತೆ ಹಂಗೆ ಮಾತಾಡ್ತಾ ಇದ್ದೆ. ಸೊ ಅವರು ಹೇಳ್ತಾಯಿದ್ರು ಇಲ್ಲೆಲ್ಲ ಯಾವುದೇ ಥರ ಇದೆ, ಫಿಶರ್ಮೆನ್ಸ್ಗಳೆಲ್ಲನೂ ಇದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲನೂ ಮಾತಾಡ್ತಾ ಇದ್ವಿ. ಅವಾಗಲೇ ನನಗೂ ಗೊತ್ತಾಗಿದ್ದು ಇಲ್ಲೆಲ್ಲ ಈ ಥರ ಎಲ್ಲ ಇದೆ ಅಂತ. ಅದಾದಮೇಲೆ ಸುಮಾರು ಚರ್ಚಸ್ಗಳೆಲ್ಲನೂ ಇದೆ. ಸೊ ಯಾವುದೇ ಒಂದು ಈ ಥರ ಪ್ಲೇಸಸ್ ಬಂದಾಗ ನಮಗೆ ಗೊತ್ತಿಲ್ಲದೆ ಇರೋಂಥ ವಿಷಯಗಳು ಸಾಕಷ್ಟು ಇರುತ್ತೆ. ಆಮೇಲೆ ಏನಂದರೆ ಇಲ್ಲಿ ಫ್ಯಾಕ್ಟ್ಸ್ ಅಂತ ಬಂದಾಗ ಇಲ್ಲಿ ಸುಮಾರು ಕ್ಲೂಗಳನ್ನ ಬಿಟ್ಟೋಗಿದೆ. ಈ ರಾಮಾಯಣ ಮೈಥಾಲಜಿಕಲ್ ಸ್ಟೋರಿ ಏನಿದೆ ಅದರಿಂದ ಎಷ್ಟೊಂದು ಕ್ಲೂಗಳು. ಫಾರ್ ಎಕ್ಸಾಂಪಲ್ ಅಲ್ಲಿ ತೀರ್ಥ ನೋಡಿದ್ವಲ್ಲ, ಬಾಣ ಬಿಟ್ಟು ಸಿಹಿ ನೀರಂತ ತೀರ್ಥನ ತೆಗೆದಿದ್ದು ಆಗಲಿ, ಅದಾದಮೇಲೆ ಆ ಬ್ರಿಡ್ಜ್ ಕಟ್ಟಿರೋದಾಗಲಿ ಧನುಷ್ಕೋಡಿನಲ್ಲಿ, ಇಲ್ಲಿ ಟೆಂಪಲ್ ಇದ್ದಂತಹ ರೀತಿ, ಅದನ್ನೆಲ್ಲ ನೋಡಿದಾಗ ನಮಗೆ ಒಂಥರ ಮಿರಾಕಲ್ ಅಂತ ಅನಿಸುತ್ತೆ. ಸೊ ಒಂದು ಕಡೆ ಮೈಥಾಲಜಿಕಲ್ ಫ್ಯಾಕ್ಟ್ಸು, ಇನ್ನೊಂದು ಕಡೆ ಈ ಸೈಂಟಿಫಿಕ್ ರಿಲೇಟೆಡ್ ಫ್ಯಾಕ್ಟ್ಸ್ಗಳು ತುಂಬ ಇದೆ. APJ ಅಬ್ದುಲ್ ಕಲಾಂ ಅವರು ಇದೇ ಊರವರು. ಅದಾದಮೇಲೆ ಇನ್ನೊಂದೇನೆಂದರೆ ಈ ಪಂಬನ್ ಬ್ರಿಡ್ಜ್ ಇದೆಯಲ್ಲ, ಆ ಪಂಬನ್ ಬ್ರಿಡ್ಜಿಂದನೂ ತುಂಬ ಸ್ಟೋರಿ ಇದೆ. ಧನುಷ್ಕೋಡಿ ಗೋಸ್ಟ್ ಟೌನ್ ಅಂತಲೇ ಏಂತಕ್ಕೆ ಅನ್ನಿಸ್ಕೊಳುತ್ತೆ. ಸೊ ಇದೆಲ್ಲದರಿಂದ ನಾವು ತಿಳ್ಕೊಳ್ಬೇಕಾದಂತಹ ವಿಷಯಗಳು ಸುಮಾರಿದೆ. ಓಕೆ, ಸೊ ಫೈನಲಿ ಪಂಬನ್ ಬ್ರಿಡ್ಜ್ ಹತ್ರ ಬಂದ್ವಿ. ಹಿಯರ್ ಇಟ್ ಈಸ್ ಪಂಬನ್ ಬ್ರಿಡ್ಜ್. ಸಾಕದಾಗಿದೆ ಅಲ್ಲ, ಕ್ರೇಜಿ ಆಗಿದೆ ವ್ಯೂ ಮಾತ್ರ. ಇನ್ನೇನು ಸನ್ಸೆಟ್ ಟೈಮಿಂಗ್ ಗೈಸ್, ಪರ್ಫೆಕ್ಟ್ ಟೈಮಿಂಗ್. ಇಲ್ಲಿ ನೋಡಿ ಗೈಸ್ ಪಂಬನ್ ಬ್ರಿಡ್ಜ್. ಸೊ ಅಲ್ಲಿ ರೈಟ್ ಸೈಡ್ ಏನು ಕಾಣಿಸ್ತಿದೆ ಅದು ರೈಲ್ವೆ ಬ್ರಿಡ್ಜು. ಸೊ ಅಲ್ಲಿ ಟ್ರೈನೆಲ್ಲೂ ಹೋಗುತ್ತೆ. ಸೊ ಅದ್ರ ಪಕ್ಕ ಇನ್ನೊಂದು ಹೊಸದಾಗಿ ಬೇರೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ತೋರಿಸ್ತೀನಿ, ಇಲ್ಲಿ ಲೆಫ್ಟ್ ಸೈಡಲ್ಲೂ ಇದೆ ನೋಡಿ. ಲೆಫ್ಟ್ ಸೈಡಲ್ಲೂ ಬೇಜಾನು ಬೋಟ್ಗಳಿದೆ ನೋಡಿ, ದೊಡ್ಡದು. ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲಿ ನೋಡಿ, ರೈಟ್ ಸೈಡಲ್ಲೆಲ್ಲನೂ.
ಮೈ ಗಾಡ್, ಯು ಬ್ಯೂಟಿ, ಏನು ಸಕ್ಕದಾಗಿದೆ ಗೈಸ್. ಆಹಾ, ಗಾಳಿನೂ ಅಷ್ಟೇ ಕ್ರೇಜಿಯಾಗಿ ಬರ್ತಾಯಿದೆ. ನಾನು ಈ ಥರ ಬ್ರಿಡ್ಜಲ್ಲೂ ಆಲ್ಮೋಸ್ಟ್ ನಾನು ಗೋವಾದಲ್ಲಿ ಹೋದಾಗ ನೋಡಿದ್ದು. ಗೋವಾ ಬಿಟ್ಟರೆ ಇಲ್ಲೇ ನೋಡ್ತಾ ಇದ್ದೆ. ಅಂದರೆ ಗೋವಾದಲ್ಲೂ ನಾನು ಅಷ್ಟೊಂದೇನು ಲಾಂಗೆಸ್ಟ್ ಇಲ್ಲ. ಇದು ನೋಡಿ ಎಷ್ಟು ದೊಡ್ಡದಿದೆ ಬ್ರಿಡ್ಜು. ಐ ಥಿಂಕ್ 2.4 ಕಿಲೋಮೀಟರ್ ಏನೋ ಇದೆ ಇದು ಬ್ರಿಡ್ಜು. ಇದು ಸಕ್ಕದಾಗಿದೆ ಅಲ್ಲ. ಅದು ಗಾಳಿ ಇದು ಹೆಲ್ಮೆಟ್ ತೆಗೆದ್ಬಿಡ್ತೀನಿ, ಮಸ್ತಿದೆ. ಹಾಂ, ಓಕೆ ಗೈಸ್, ಈ ಕಡೆ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಹಾಗೆ ಆ ಕಡೆಯಿಂದ ಒಂದು ವ್ಯೂ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ. ಮತ್ತು ಆ ಕಡೆ ಇರೋದು ಐ ಥಿಂಕ್ ಅದು ಹೊಸದು ರೈಲ್ವೆ ಟ್ರ್ಯಾಕ್ ಅನಿಸುತ್ತೆ. ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ನೋಡಿ, ಮಸ್ತಿದೆ. ಓಹೋ ಹಾ, ಗಾಳಿ ಮಾತ್ರ ಸಕ್ಕತ್ತಾಗಿದೆ ಗೈಸ್. ನಿಮ್ಗೆ ಆ್ಯಕ್ಚುಲಿ ಇಲ್ಲಿ ವೀಡಿಯೋದಲ್ಲಿ ಗೊತ್ತಾಗಲ್ಲ, ಗಾಳಿನೆಲ್ಲ ಫೀಲ್ ಮಾಡ್ಸೋಕ್ಕಾಗಲ್ಲ. ಬಟ್ ಪರ್ಸನಲಿ ಇಲ್ಲಿ ನೋಡ್ಬೋದು. ನಮ್ಮ ಗಣಿ ನೋಡಿ, ಒಂದು ಕೂದಲು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಮಗ, ಕೂದಲು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟಿದೆ ಗಾಳಿ ಅಂತ ಅಂದ್ಬಿಟ್ಟು. ಡ್ರೋನ್ ಹಾಸೋದ್ರೆ ಅಷ್ಟೇ, ಮುಗೀತು, ಹೊಟ್ಟೋಗ್ಬಿಡುತ್ತೆ. ನಾಳೆ ಬರ್ತಾ ಸ್ವಲ್ಪ ಗಾಡಿ ತಣ್ಣಗಿರುತ್ತೆ. ಅರ್ಲಿ ಮಾರ್ನಿಂಗ್ ಒಂದು ರೌಂಡ್ ಇದು ಹೈವೇ ಅಂತಲ್ಲ, ಇದು ಇಂಡಿಯಾದು ಬಾರ್ಡರ್. ಇಲ್ಲಿ ಫುಲ್ ಈ ಕಡೆನೂ ಓಷನ್, ಈ ಕಡೆ ಓಷನ್, ಏನಿಲ್ಲ ಇಲ್ಲಿ ಸೈಡಲ್ಲಿ ಸೆಂಟ್ರಲ್ ತಡಿಬೇಕು ಅನ್ನೋದು ಏನಿಲ್ಲ. ಹೌದು, ಇದು ಇಂಡಿಯನ್ ಓಷನ್ ಇರುತ್ತೆ, ಇದು ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್. ಹಾ, ಇನ್ನೊಂದು ಮಗ, ಈ ಗಾಳಿಗೆ ತಡೆಯುತ್ತೆ ಡ್ರೋನು. ಬಿಟ್ಟಾಗ ಸಿಗ್ನಲ್ ಲಾಸ್ಟ್ ಆಯ್ತು ಅಂದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ. ಇದು ಬೇ ಆಫ್ ಬೆಂಗಾಲ್, ಇದು ಬೇ ಆಫ್ ಬೆಂಗಾಲ್. ಅರೇಬಿಯನ್ ಇದು ಇಂಡಿಯನ್ ಓಷನ್ ಇನ್ನೂ ಕೆಳಗಡೆ ಬರುತ್ತೆ. ಡೌನ್ ಕನ್ಯಾಕುಮಾರಿ ಹತ್ರ ಅದು ಇಂಡಿಯನ್ ಓಷನ್, ಕರೆಕ್ಟ್. ಹಾ, ಕ್ರೇಜಿ ಇದೆ. ಓಕೆ, ಸೊ ಇಲ್ಲೇ ಸ್ವಲ್ಪ ಫೋಟೋಸು ರೀಲ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ನೋಡೋಣ. ಅನ್ಫಾರ್ಚುನೇಟ್ಲಿ ಇವಾಗ ಡ್ರೋನ್ ಹಾಸೋಕ್ಕಾಗಲ್ಲ ಗೈಸ್. ಈ ಗಾಳಿನಲ್ಲಿ ಏನಾದರೂ ಡ್ರೋನ್ ಏನಾದ್ರು ಹಾಸಿದ್ರೆ ಮುಗೀತು, ನಮ್ಮ ತಲೆ ಮೇಲೆ ಹೆಲ್ಮೆಟ್ಗಳೇ ನಿಲ್ತಾ ಇಲ್ಲ. ನೋಡೋಣ, ಇನ್ ಕೇಸ್ ಏನಾದ್ರು ಅರ್ಲಿ ಮಾರ್ನಿಂಗ್ ಓಡೋ ಟೈಮಲ್ಲಿ ಏನಾದರೂ ಸ್ವಲ್ಪ ವಿಂಡ್ ಕಮ್ಮಿ ಇತ್ತು ಅಂತಂದರೆ ಆ ಟೈಮಲ್ಲಿ ಡ್ರೋನ್ ಹಾಸ್ತಾರೆ. ಇಲ್ಲಿ ನೋಡಿ ಗೈಸ್, ಗಾಳಿ ಎಷ್ಟು ಫಾಸ್ಟ್ ಆಗಿದೆ ಅಂದರೆ. ಹಾಂ, ಇನ್ನು ಮೇಲೆತ್ತು ಏನದು. ಓಕೆ, ನಮ್ಮ ಗಣಿ ಓಡಿಸ್ತಾನೆ ಗಾಡಿ ಇವಾಗ. ಕ್ರೇಜಿ ಎಕ್ಸ್ಪೀರಿಯನ್ಸ್, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇದು. ಆ್ಯಕ್ಚುಲಿ ಇಲ್ಲಿ ಎಡ್ಜ್ ಹತ್ರ ಬಂದ್ವಿ. ವ್ಯೂ ಮಾತ್ರ ಅಲ್ಟಿ ಆಗಿದೆ ಗೈಸ್ ಇಲ್ಲಿ. ಅಂದರೆ ಇದು ಟೈಡಲ್ ವೇವ್ಸ್ಗಳೆಲ್ಲನೂ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಯಾರೋ ಇದ್ದಾರೆ ಕಪಲ್ಸ್, ಡಿಸ್ಟರ್ಬ್ ಮಾಡೋದು ಬೇಡ. ನಡೀರಿ ಬಾಯ್ಸ್, ಬೇಡ ನಮಗೆ ಯಾಕೆ ಸುಮ್ಮನೆ ಪಾಪ. ಎಸ್, ಲೆಟ್ಸ್ ಗೋ. ಬಟ್ ಏನಾಗಲಿ ಮಗ, ನಮ್ಮ ಜಟಾಯುನೇ. ಹಾಂ, KTM ನಮ್ಮ ಜಟಾಯುನೇ ಮಗ. ಮಣ್ಣು ಜಾಸ್ತಿ ಇದೆ ಇಲ್ಲಿ, ಅದಕ್ಕೆ. ಹಾಂ, ಓಕೆ, ಇವಾಗ ಸದ್ಯಕ್ಕೆ ವಾಪಸ್ಸು ರೂಮ್ ಹತ್ರ ಹೋಗ್ತೀವಿ. ಆನ್ ದ ವೇ ರೂಮಿಗೆ ಹೋಗ್ಬೇಕಾದ್ರೇ ಡಿನ್ನರ್ ಎಲ್ಲ ತೊಗೊಳ್ತೀವಿ. ಡಿನ್ನರ್ ತೊಗೊಂಡು ಹಂಗೆ ಮತ್ತೆ ಬಾಯ್ಸ್ ಡಿಸ್ಕಷನ್ನು ಮತ್ತೆ ಶುರು ಆಗುತ್ತೆ. ಇವತ್ತು ನೈಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಗೈಸ್, ಬಟ್ ಇವತ್ತು ಬೇಗ ಮಲ್ಕೊಂಡು ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಯಾಕಂದರೆ ನಮಗೆ ಮೇನ್ ಟಾಸ್ಕ್ ಇರೋದು ಧನುಷ್ಕೋಡಿ ಕಂಪ್ಲೀಟ್ ಮಾಡಬೇಕು. ಧನುಷ್ಕೋಡಿ ವ್ಯೂ ಪಾಯಿಂಟ್. ಓಕೆ, ಸೊ ಫೈನಲಿ ಪಂಬನ್ ಬ್ರಿಡ್ಜ್ ಎಲ್ಲ ಮುಗಿಸ್ಕೊಂಡು ರೂಮ್ ಹತ್ರ ಬಂದು ಹಿಂಗೆ ಫ್ರೆಶ್ ಅಪ್ ಆಗಿ ಊಟನ ಪಾರ್ಸಲ್ ತೊಗೊಂಡ್ಬಂದಿದ್ದೀವಿ. ಸೊ ನಿಮಗೆ ಸ್ವಲ್ಪ ಶೇಡ್ ಗಿಡೆಲ್ಲ ಬರ್ತಾ ಇರಬೇಕು. ಸೊ ವ್ಲಾಗಿಂಗ್ಗೆ ಸೆಟಪ್ ಮಾಡಿ ಇಟ್ಟಿದ್ದೀವಿ. ಇವಾಗ ನಮ್ಮ ಹುಡುಗ ಇಲ್ಲಿ ಆರಾಮಾಗಿ ಮಲಗಿದ್ದಾನೆ. ಹೆಂಗಿದೆ ಮಗ? ಕ್ರೇಜಿ ಆಗಿತ್ತು ದಿನ. ಹಾಂ,
ಬೆಳಿಗ್ಗೆ ಹೆಂಗ್ ಸ್ಟಾರ್ಟ್ ಮಾಡಿದ್ವೋ ಸಂಜೆ ಹಂಗೆ ಸಕಾಲಾಗಿ ಎಂಡ್ ಮಾಡಿದ್ವಿ. ಪಂಬಂ ಬ್ರಿಡ್ಜ್ ಹತ್ರ ಸನ್ಸೆಟ್ ಅಲ್ಲ ಅಲ್ಟಿಮೇಟ್ ಫಸ್ಟ್ ಟೈಮ್ ಆಗಿತ್ತು. ನೋಡಿದ್ದು ಹಾರ್ಬರು ಮತ್ತೆ ಈ ಕಡೆ ವೇಲ್ಲು ಇದು ಟ್ರ್ಯಾಕು ಬ್ರಿಡ್ಜು ಅವೆಲ್ಲ ನೋಡ್ತಾ ನೆಕ್ಸ್ಟ್ ಲೆವೆಲ್ ಅನ್ನಿಸ್ತು. ಹೇಳಕ್ಕಾಗಲ್ಲ, ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ಅಷ್ಟೇ. ಎಸ್, ಹಾಗೆ ನಮ್ಮ ಗೋಲ್ಡನ್ ಥ್ರಾಟಲ್ ಅವ್ರು ಇದ್ದಾರೆ. ಬ್ರೋ ನಮ್ದು ರಿವ್ಯೂ ದಿ ಥ್ರಾಟ್ಲರ್ ಚಾನಲ್ ಇಲ್ಲ ಅದ್ರಲ್ಲಿ ನೋಡ್ಕೊಬಿಡಿ. ಅದ್ರಲ್ಲಿ ಇಬ್ಬರದ್ರಲ್ಲೂ ಒಂದೇ ಹೇಳಿದೀನಿ. ಹೇಳಿದ್ರೆ ಬೇಜಾರಾಗ್ಬಿಡ್ತೀರಾ, ಏನಿದು ಒಂದೇ ಪಿಟಿಲ್ ಆಗ್ತಾವನೆ ಅಂತ. ಹೈಲೈಟ್ ಏನಿತ್ತು? ಹೈಲೈಟ್ ಇನ್ನೊಂದೇನು ಗೊತ್ತಾ, ಮೇನು ಇವತ್ತು ಅಕಾರ್ಡಿಂಗ್ ಟು ಪ್ಲಾನ್ ಏನು ಹೋಗ್ಲಿಲ್ಲ. ಬಟ್ ಏನು ಹೋಗ್ಲಿಲ್ಲ ಅಕಾರ್ಡಿಂಗ್ ಟು ಪ್ಲಾನ್, ಅದು ಇನ್ನೂ ಸಕ್ಕದಾಗಿತ್ತು. ಹೌದು, ನಾವು ಆಕ್ಚುಲಿ ನಾವು ಏನೇನೋ ಪ್ಲಾನ್ ಮಾಡ್ಕೊಂಡಿದ್ವಿ. ಇವತ್ತು ಏನಂದ್ರೆ ಧನುಷ್ಕೋಡಿ ಹೋಗ್ಬೇಕಿತ್ತು ಅಂತ ಪ್ಲಾನ್ ಮಾಡಿದ್ವಿ. ಬಟ್ ನಿಮ್ಗೆ ವ್ಲಾಗಲ್ಲಿ ಹೇಳಿದ್ದೀನಲ್ಲ, ಚೇಂಜ್ ಆಫ್ ಪ್ಲಾನ್ಸ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರು ಎಂಡ್ ಆಫ್ ದ ಡೇ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅದೊಂದು ವೇಸ್ಟ್ ಆಗ್ಲಿಲ್ಲ. ಒಳ್ಳೆ ನೋಟಲ್ಲಿ ಎಂಡ್ ಆಯ್ತು ಅಂತ. ಒಳ್ಳೆ ನೋಟಲ್ಲಿ ಎಂಡ್ ಆಯ್ತು. ಬೆಸ್ಟ್ ಥಿಂಗ್ ಒಳ್ಳೆ ದರ್ಶನ ಆಯ್ತು ರಾಮೇಶ್ವರಂ ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಪಂಬನ್ ಬ್ರಿಡ್ಜು ನೋಡಿದ್ವಿ. ಅಲ್ಟಿಮೇಟ್. ಓನ್ಲಿ ಥಿಂಗ್ ಮಿಸ್ಸಿಂಗ್ ಏನು ಅಂತಂದ್ರೆ ಟ್ರೈನು, ಬಿಕಾಸ್ ಅಲ್ಲಿ ಟ್ರೈನ್ ಚಾಲ್ತಿಯಲ್ಲಿ ಇಲ್ಲ ಇವಾಗ. ಸೊ ಅದಕ್ಕೋಸ್ಕರ ಅದು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ಅಂತೆ, ಇನ್ನೊಂದು ರೈಲ್ವೆ ಟ್ರ್ಯಾಕ್ದು. ಅದಕ್ಕೋಸ್ಕರ ಆಗಲಿಲ್ಲ. ಡೇ ಇವತ್ತು ಕಂಪ್ಲೀಟ್ ವೇಸ್ಟ್. ಮಧ್ಯಾಹ್ನ ಮಲ್ಕೊಂಡಿದ್ವಲ್ಲ 12 ಗಂಟೆವರೆಗೂ ಪಕ್ಕ ಹೋಯ್ತು ಅಂತಾನೆ ಅನ್ಕೊಂಡಿದ್ದು. ಏನು ನೋಡಲ್ಲ ಇವತ್ತು ಅಂತ, ಬಟ್ ಬೇಜಾನ್ ನೋಡಿದ್ವಿ. ಹೌದು. ಓಕೆ, ನಮ್ಮ ಥ್ರಾಟ್ಲರ್ ಕಟ್ಲರ್ ಹೆಂಗಿತ್ತು? ಅದೇ ಅವ್ರು ಹೇಳೋದಲ್ಲ, ಅನ್ಪ್ಲಾನ್ಡ್ ಯಾವತ್ತು ಚೆನ್ನಾಗಿ ವರ್ಕೌಟ್ ಆಗೋದು. ಅಂಡ್ ನಮ್ದು ಯಾವಾಗ್ಲೂ ಅನ್ಪ್ಲಾನ್ಡ್ ಇರುತ್ತೆ. ಎಲ್ಲ ಓವರ್ ನೈಟ್ ಸಡನ್ ಆಗಿ ಇರುತ್ತೆ, ಬೆಳಿಗ್ಗೆ ಹೋಗೋಣ ಬಾ, ಸಕ್ಸಸ್ಫುಲ್ ಆಗೋದು. ಇವತ್ತು ಹಂಗೇನೆ ಸುಮ್ಮನೆ ಎದ್ದಿದ್ದು. ಪ್ಲಾನ್ ಮಾಡಿದ್ದೆ ಏನೋ ಧನುಷ್ಕೋಡಿ ಹೋಗಿ ಬೆಳಗ್ಗೆ ಎದ್ದಿದ ತಕ್ಷಣ ಅನ್ಕೊಂಡ್ವಿ. ಆಗಿಲ್ಲ, ಎದ್ದಿದ್ದೆ 9 ಗಂಟೆ 10 ಗಂಟೆ 1 ಗಂಟೆವರೆಗೂ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು 1 ಗಂಟೆಗೆ ಏನು ಮಾಡೋದು ಗುರು, ಇವತ್ತು ಏನೂ ಆಗಲ್ಲ, ವೇಸ್ಟ್, ಇವತ್ತು ವ್ಲಾಗು ಇಲ್ಲ, ಏನೂ ಇಲ್ಲ ಅನ್ಕೊಂಡ್ವಿ. ಬಟ್ 1 ಗಂಟೆ ಹೋಗಿ ಸೀದಾ ಇವಾಗ 8 ಗಂಟೆ 9 ಗಂಟೆ ಮನೆಗೆ ಬಂದಾಗ, ಸೊ ಅಲ್ಲಿ ತನಕ ಫುಲ್ ಎಂಜಾಯ್ ಮಾಡಿದ್ದೀವಿ. ಎಲ್ಲದನ್ನು ವರ್ತಿತ್ತು ಅಂತಲೇ ಹೇಳ್ಬೋದು. ಓಕೆ, ಸೊ ಏನಂದರೆ ಯಾವುದೇ ಒಂದು ರೈಡಲ್ಲಿ ಈ ಥರ ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ. ಬಟ್ ನಾವು ಸಿಚುವೇಶನ್ ತಕ್ಕನಾಗೆ ಅಡಾಪ್ಟ್ ಮಾಡ್ಕೊಬೇಕು. ಅದಾದಮೇಲೆ ವಿ ಹ್ಯಾವ್ ಟು ಕಮ್ ಅಪ್ ವಿತ್ ಬೆಟರ್ ಪ್ಲ್ಯಾನ್ ಅಷ್ಟೇ. ಸಿಂಪಲ್. ಫೈನಲಿ ಎಂಜಾಯ್ಮೆಂಟ್ ಮುಖ್ಯ ಅಷ್ಟೇ. ಇವಾಗ ಏನಪ್ಪ ಮಧ್ಯಾಹ್ನದವರೆಗೂ ಟೈಮ್ ವೇಸ್ಟ್ ಆಗೋಯ್ತು ಅಂತ ಅಯ್ಯೋ ಅಂತ ಕುತ್ಕೊಂಡಿದ್ರೆ ಇಲ್ಲೇ ಮಾತಾಡ್ಕೊಂಡು ಕುತ್ಕೊಂಡಿರ್ತೀವಿ. ಬಟ್ ಎಂಡ್ ಆಫ್ ದ ಡೇ ವಿ ಎಕ್ಸಿಕ್ಯೂಟೆಡ್ ಸಮಥಿಂಗ್. ಸೊ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಫೈನಲಿ ಇವಾಗ ಡೇಟು ಎಂಡ್ ಆಗ್ತಾ ಇದೆ. ಸೊ ನಾಳೆ ಬೆಳಿಗ್ಗೆ ಧನುಷ್ಕೋಡಿ ಹೋಗ್ತೀವಿ. ಅರ್ಲಿ ಮಾರ್ನಿಂಗ್ ಎದ್ದು ಹೋಗ್ತೀವಿ. ಏನೋ ಮಾಡ್ತಾರೆ ಹುಡುಗರುಗಳು. ಓಕೆ, ಸೊ ಇನ್ನು ನಮ್ಮ ಹುಡುಗದ ಅವಳಿಗಳೆಲ್ಲನೂ ಸ್ಟಾರ್ಟ್ ಆಗುತ್ತೆ. ಊಟ ಗೀಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬೇಗ ಮಲ್ಕೊಬೇಕು, ಯಾಕಂದರೆ ನಾಳೆ ಬೆಳಿಗ್ಗೆ ಫೈನಲ್ ಡೇ ಧನುಷ್ಕೋಡಿ ನಮ್ಮದು ಡೆಸ್ಟಿನೇಷನ್ ಇರೋದು. ಸೊ ಸದ್ಯಕ್ಕೆ ಡೇ 2 ಬ್ಲಾಗ್ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಆದಷ್ಟು ಶೇರ್ ಮಾಡಿ. ನಮ್ಮ ಚಾನಲ್ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಂಗೆ ನಮ್ಮ ಬಾಯ್ಸ್ ಚಾನಲ್ ಎಲ್ಲನೂ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಮಿಸ್ ಮಾಡಿದೆ ಚೆಕ್ ಮಾಡಿ. ಎಲ್ಲರದ್ದು ಅವ್ರವ್ರ POVನಲ್ಲಿ ವ್ಲಾಗ್ಗಳು ಇರುತ್ತೆ. ಸೊ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.